ರೆಡಿ ಮಾಡೋಣ. ಅವರು ರಘು ಅಣ್ಣ ಪಾಂಡಿಯಲ್ಲಿ ಕ್ರಾಸೋ ತುಂಬಾ ಇಷ್ಟ ಆಗಿತ್ತು. ಆಮೇಲೆ ಸ್ಫೂರ್ತಿ ವ್ಲಾಗ್ಸ್ ನೋಡ್ತಿದ್ವಿ, ಅವಳು ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ವ್ಲಾಗ್ಸ್ ನೋಡಿ ಸ್ಟೋರೀಸ್ ನೋಡಿ ಇಲ್ಲೊಂದ್ಸತಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ದೀಕ್ಷಾ ಕೊಡಿಸಿದೆ ಗೈಸ್, ದೀಕ್ಷಾ ಅಳ್ತಾವಳೆ ನೋಡಿ ಅಷ್ಟೇ ಗೈಸ್. ನ್ಯೂ ಇಯರ್ ಬಂತು. Hey guys, welcome back to our YouTube channel Crazy Sisters Stage. I'm Diksha. So guys, maybe ನೀವು ಇದು ನೆಕ್ಸ್ಟ್ ಇಯರ್ ನೋಡ್ತಿರ್ತೀರಾ, ಯಾಕೆಂದ್ರೆ ಇವತ್ತು 2024 ಲಾಸ್ಟ್ ಡೇ, ಡಿಸೆಂಬರ್ 31st. ಯಾ, ಆ್ಯಂಡ್ ಇವಾಗ ಮಿಡ್ ನೈಟ್ ಆಸ್ ಯೂಶುವಲ್ ನನ್ನ ಅಕ್ಕ ಡ್ರೆಸ್ ಸ್ಟೀಲ್ ಮಾಡಿದ್ದೀನಿ, ನಮ್ಮ ಅಕ್ಕ ನನ್ನ ಡ್ರೆಸ್ ಸ್ಟೀಲ್ ಮಾಡಿದ್ದೀನಿ. ಓಹ್, ಸೊ ಇವತ್ತು 31st ಅಲ್ವಾ, ಸೊ ಏನೋ ಪ್ಲಾನ್ಸ್ ಇಲ್ಲ, ಸುಮ್ಮನೆ ಹಂಗೆ ಕೇಕ್ ತಿನ್ಬೇಕಂತ ಅನಿಸ್ತಿತ್ತು. ಸೊ ಅದಕ್ಕೇನೆ ನೈಟ್ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಹೇಳಿದ್ದೀನಿ ಕೇಕ್ ಒಂದು ಮಾಡಿಡಿ ಅಂತ ಅಂದ್ಬಿಟ್ಟು. ನಾವು ನ್ಯೂ ಇಯರ್ಗಂತ ಕೇಕ್ ಕಟ್ ಮಾಡ್ತಿಲ್ಲ, ತಿನ್ಬೇಕಂತ ಮಾಡ್ತಿದ್ದೀವಿ. ಒಂದು ಒಕೇಶನ್ ಇರಬೇಕಲ್ಲ, ಸುಮ್ಮನೆ ನ್ಯೂ ಇಯರ್ ಅಂತ ಹೆಸರಿಕ್ಕಿಲ್ಲ. ಸೊ ಗೈಸ್, ಆ್ಯಕ್ಚುಲಿ ನಮಗೆ ಪ್ಲಾನ್ ಇತ್ತು. ಫಸ್ಟ್ ಅಕ್ಕ ಮನೆ ಅನ್ಕೊಂಡ್ವಿ, ಆಮೇಲೆ ದೊಡ್ಡಮ್ಮ ಮನೆ ಅನ್ಕೊಂಡ್ವಿ, ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗೆಲ್ಲ ಕೆಲಸ ಇದೆ, ರಜಾನ ಕೊಟ್ಟಿಲ್ಲ, ವೆರಿ ಬ್ಯಾಡ್. ಸೊ ಅದಕ್ಕೆ ಯಾರೂ ಇಲ್ಲ. ಇವಾಗ ನಾವೇ ಮನೇಲಿ ಸುಮ್ಮನೆ ಕೇಕ್ ಕಟ್ ಮಾಡ್ಬಿಟ್ಟು ತಿಂದ್ಬಿಟ್ಟು ಕಾಫಿ ಪಾರ್ಟಿ ಮಾಡ್ತೀವಿ. ಸೊ ಕೀಪ್ ವಾಚಿಂಗ್ ದ ವ್ಲಾಗ್. ಸೊ ಬನ್ನಿ ಫಸ್ಟ್ ಕೇಕ್ ತೊಗೊಂಬರೋಣ. ಟಿಕ್ಕು ಅಲ್ಲಿ ಹಾಲು ತೊಗೊಳ್ತಿದ್ದಾಳೆ, ನಮ್ಮ ಗ್ರಾಸರಿ ಶಾಪ್ ಅದು. ಗೈಸ್, ಇವತ್ತು ಎಲ್ಲರ ಕೈಯಲ್ಲೂ ಬರೀ ಕೇಕ್ ಕಾಣಿಸ್ತಾ ಇದೆ, ಕ್ಲಾರಿಟಿ ಡಬ್ಬ ಥರ ಬರ್ತಿದೆ. ಹಾಂ, ಬರೀ ಕೇಕ್ ಕಾಣಿಸ್ತಿದೆ. ಯಾರೋ ಒಡ್ಸಿದೆ, ಯಾರೋ ಒಬ್ರು ಅಮ್ಮಾಸ್ ಕೇಕ್ ಎತ್ಕೊಂಡು ಹೋಗಿದ್ರೆ, ನಮ್ಮ ಅಕ್ಕ ಸುಮ್ಮನೆ ಅಲ್ದಿರ ಅವ್ರು ಕೇಳಿಸೋ ಥರ ಜೋರಾಗಿ ಇಟ್ಬಿಟ್ಟು ಅಮ್ಮಾಸ್ ಕೇಕ್ ಎಲ್ಲರ ಹತ್ರನೂ ಕೇಕ್ ಇದೆ ಅಂತ ಇಂಪ್ಯಾರೆಸ್ ಆಗಲ್ಲ ನಮ್ಮ ಅಕ್ಕ. ಇವ್ರು ಯಾರ ಅಕ್ಕ ಗೊತ್ತಿಲ್ಲ. ಇವಾಗ ತಾನೇ ಒಂದು ಪೊಲೀಸಲ್ಲಿದ್ದರು, ನಾವು ಅವ್ರ ಫೋನ್ ನೋಡ್ತಿರುವಾಗ ಎಸ್ಕೇಪ್ ಆಗಿಬಿಟ್ಟು ಹಂಗೆ, ವಿಚ್ ಇಸ್ ಅ ಗುಡ್ ಜಾಬ್. ಗೈಸ್, ಇನ್ನೊಂದು ಪೊಲೀಸನ್ನ ಎಸ್ಕೇಪ್ ಆಗಿ ಬಂದು ಇವಾಗ ನ್ಯೂ ಇಯರ್ ಅಂತ ಆ್ಯಸ್ ಯೂಶ್ವಲ್ ರಘು ಅಯ್ಯಂಗಾರ್ಗೆ ಬಂದಿದ್ದೀವಿ. ಇದು ಕೋಡಿಯಲ್ಲಿ ಏನೋ ದೂಪ್ನಹಳ್ಳಿಯಲ್ಲಿರೋ ರಘು ಅಯ್ಯಂಗಾರ್. ಆ್ಯಕ್ಚುಲಿ ಅದು ಬರೀ ಅಯ್ಯಂಗಾರ್, ನಾವು ರಘು ಅಯ್ಯಂಗಾರ್ ಅಂತೀವಿ, ಯಾಕಂತ ಗೊತ್ತು. ರಘು ಅಣ್ಣ ಇದ್ದಾರೆ, ಅದಕ್ಕೆ ರಘು ಅಯ್ಯಂಗಾರ್ ಅಷ್ಟೇ. ಹೇಳಿದ್ದು ಬನ್ನಿ. ಇಲ್ಲ, ನೀವೇ ಗೈಸ್. ಅವರು ರಘು ಅಣ್ಣ, ಇವರು ಶಿವು ಅಣ್ಣ. ಯಾವಾಗೂ ಸಪ್ರೇಟ್ ಸಿಗ್ತಿದ್ರು ವ್ಲಾಗಲ್ಲಿ. ನೀವು ಆರ್ಡ್ರ್ ಮಾಡಿ ಗೈಸ್, ತಿರ್ಗಾ ಇದು ನೀವು ಇಲ್ಲಿ ಆರ್ಡ್ರ್ ಮಾಡಿ, ಚೆನ್ನಾಗಿರುತ್ತೆ. ನಾನು ಮುಖದ ಹತ್ರ ಇಟ್ಟಿದ್ದೀನಿ. ಸೊ ಕ್ಯೂಟ್. ದಟ್ಸ್ ಆರ್ ಕೇಕ್. ಇಟ್ಸ್ ವಿಚಿತ್ರ ಬಿಕಾಸ್ ಎವ್ರಿವನ್ ಆರ್ ಸೀಯಿಂಗ್ ಇಟ್. A few moments later. ನಾವು ಮಿಲಾನೋಗೆ ಬಂದ್ವಿ ಸಡನ್ ಆಗಿ, ಯಾಕಂದರೆ ತುಂಬ ದಿನದಿಂದ ಬರ್ಬೇಕಂತ ಅಂದ್ಕೊಂಡಿದ್ವಿ. ನಾವು ಯಾಕಂತಂದರೆ ಡಯಟ್ ಸ್ಟಾರ್ಟ್ ಮಾಡಿದ್ದೀವಿ. ಸೆಕೆಂಡಿಂದ, ಫಸ್ಟಿಂದ ಅಲ್ಲ ಸೆಕೆಂಡಿಂದ. ಸೊ ಇವತ್ತು ಲಾಸ್ಟ್ ಡೇ. ತಿನ್ನೋಣ, ಕಿರ್ಚ್ತವ್ರೆ, ತಿನ್ನೋಣ ಅಂದರು. ಸೊ ಲಾಸ್ಟ್ ಡೇ ಅಲ್ಲ ಗೈಸ್, ನಾಳೆ ಫಸ್ಟು, ನಾಳೆನೂ ತಿಂತೀವಿ. ಅದಕ್ಕೆ ಆಮೇಲೆ ತಿನ್ನೋಕೆ, ಯಾಕಂದರೆ ವರ್ಷ ಪೂರ್ತಿ ತಿಂತಾ ಇರ್ಬೇಕು ನಾವು ಅಂತ. ಸೊ ಮಿಲಾನೋಗೆ ಬಂದಿದ್ದೀವಿ, ಮಮ್ಮಿ ನಾನು ಕರ್ಕೊಂಡು. ಸೊ ಬಂದ್ವಿ ಆಯಿತಾ. ಬಂದ್ಬಿಟ್ಟು ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಸೊ ಒಂದು ಹಾಟ್ ಚಾಕ್ಲೇಟ್, ಬಟರ್ ಕ್ರೋಸಾನ್, ಮಾರ್ಗರಿಟಾ ಪಿಜ್ಜಾ. ಹಾಟ್ ಚಾಕ್ಲೇಟ್ ಮೇಡಮ್ಗೆ ಇಷ್ಟ ಆಗಿದೆ, ಆ್ಯಂಡ್ ಕ್ರೋಸಾ ಕೂಡ. ಗೈಸ್, ನಮಗೆ ಇದಕ್ಕೆ ಹೋಗಿದ್ವಲ್ಲ ಪಾಂಡಿಯಲ್ಲಿ ಕ್ರೋಸಾ ತುಂಬ ಇಷ್ಟ ಆಗಿತ್ತು. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಯಾವುದೂ ಅಷ್ಟು ಚೆನ್ನಾಗಿದ್ದಿಲ್ಲ. ಆಮೇಲೆ ಸ್ಫೂರ್ತಿ ವ್ಲಾಗ್ಸ್ ನೋಡ್ತಿದ್ವಿ, ಅವಳು ಇಲ್ಲಿ ಬಂದುಬಿಟ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಟ್ ಚಾಕ್ಲೇಟಲ್ಲಿ ಡಿಪ್ ಮಾಡ್ಕೊಂಡು ತಿಂತಿದ್ದಾಗ ಅವ್ಳು ವ್ಲಾಗ್ಸ್ ನೋಡಿ ಸ್ಟೋರೀಸ್ ನೋಡಿ ಇಲ್ಲೊಂದ್ಸತಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ನಾವು ಅಂದ್ಕೊಳ್ಳೋಣ, ಇವಾಗ ನಾವಿಲ್ಲಿ ಹಾಟ್ ಚಾಕ್ಲೇಟ್ ತಿಂತೀವಿ, ಆಮೇಲೆ ಪ್ಯಾರಿಸ್ಗೆ ಹೋಗ್ಬಿಟ್ಟು ಅಲ್ತೀವಿ. ಅದು ಯಾವಾಗಿನ ಒಂದು 2-3 ವರ್ಷದಿಂದ ಡ್ರೀಮ್ ಗೈಸ್ ನಮಗೆ, ಅದು ಪ್ಯಾರಿಸ್ಗೆ ಹೋಗೋದು. ಮ್ಯಾನಿಫೆಸ್ಟ್. ಸೊ ಲೆಟ್ಸ್ ವೇಟ್. ದೀಕ್ಷಾ ಏನೋ ತೋರಿಸ್ತಿದ್ದಾಳೆ ಗೈಸ್. ಇದು ನಾನು ಯೂಟ್ಯೂಬಲ್ಲಿ ಬರ್ತಾನೆ ಇರುತ್ತೆ ಗೈಸ್. ಇದು ಆ ಮಾಡೋ ಪ್ರಿಪ್ರೇಷನ್ ಇರ್ತಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಇಟಲಿ, ಐ ಥಿಂಕ್ ದಟ್ ಇಸ್ ದೀಕ್ಷಾಗೆಲ್ಲ ಗೊತ್ತಿರುತ್ತೆ ಗೈಸ್, ಆಬ್ವಿಯಸ್ಲಿ. ಯೂಟ್ಯೂಬ್ ಸೀರೀಸ್ ಹಿಂಗಿದೆ. ಸಚ್ ಕ್ಯೂಟ್ ಹಾಟ್ ಚಾಕ್ಲೇಟ್ ಮಮ್ಮಿ ಹಾಕ್ತಿದ್ದಾರೆ. ದೀಕ್ಷಾ ಆ್ಯಕ್ಚುಲಿ ಮನೇಲಿ ಒಂದ್ಸತಿ ಮಾಡಿದ್ದು, ಚೆನ್ನಾಗಿತ್ತು. ನಮ್ಮ ಆರ್ಡ್ರ್ ಎಲ್ಲ ಬಂತು, ಕಾಯ್ತಾವಳು ಇವಳು.
ಇರೋ ಒಂದು ನಿಮಿಷ. ಹಾಟ್ ಚಾಕ್ಲೇಟ್ ಟ್ರೈ ಮಾಡೋಣ. ದೀಕ್ಷಾ ಹೊಡಿತಾಳೆ. ಸೋ ನೈಸ್ ದಿಕ್ಕು. ಚೆನ್ನಾಗಿದೆ ಆ್ಯಕ್ಚುಲಿ. ಒನ್ ಥಿಂಗ್ ಏನಂತಂದರೆ ಕಹಿ ಅದು ಹಂಗೆ ಇರಬೇಕು, ಸ್ವೀಟ್ ಇರಬಾರ್ದು. ಮಮ್ಮಿ ಹೇಳ್ತಾರೆ ಇವಾಗ. ಡಾರ್ಕ್ ಚಾಕ್ಲೇಟ್ ಥರ ಇದೆಯಾ? ಡಿಪ್ ಮಾಡ್ತೀನಿ ಗಾಯ್ಸ್. ಎಲ್ಲ ಮಾಡಿ ಡಿಪ್ ಮಾಡಿಬಿಟ್ಲು. My YouTube sister. A few moments later. ನೋಡಿ ಕೀ ಹಾಕ್ಬಾರ್ದಂತ ಈಗ ನಿಂತ್ಕೊಂಡು ಇದ್ದಾಳೆ. ಮಮ್ಮಿಗೆ ಬಿಡ್ತಿಲ್ಲ ಅವಳು. ಗೈಸ್ ಅಲ್ಲೇನು ಹೊಟ್ಟೆ ತುಂಬಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇದೆಲ್ಲ ದೋಸೆ ಮಸಾಲೆ ಪುರಿ ಅಲ್ಲ, ಅದಕ್ಕೆ ಕೊಡಿಸು ಅಂತಿದ್ದಾಳೆ. ಗೊತ್ತಿಲ್ಲ, ಅಲ್ಲಿ ಹಾಕ್ಬಿಟ್ಟೆ ನಾನು. ನನಗೆ ಗೊತ್ತಿಲ್ಲ, ನೀನು ಕೊಡ್ತೀಯಾನೆ. ಓಕೆ ಏಯ್ ಕೊಡ್ಸೆ, ಇವ್ರ ಹತ್ರ ಕಾಸಿದೆ ಗೈಸ್, ಕೊಡ್ತಿಲ್ಲ. ಸುಳ್ಳು ಸರಿ ನಡಿ ಮನೆಗೆ ಹೋಗೋಣ. ಕೊಡಿಸ್ತಿದ್ದಾಳೆ ನೀನು. ಆಯ್ತು ನಡೀರಿ ಹೋಗೋಣ. ದೀಕ್ಷಾ ಕೊಡಿಸ್ತಿದ್ದಾಳೆ. ಫೈನಲಿ ದೀಕ್ಷಾ ಕೊಡಿಸ್ತಿದ್ದಾಳೆ ಗೈಸ್. ಅವ್ರ ಹತ್ರ ಇರೋದೇ ಕಡಿಮೆ ಕಾಸು ಗೈಸ್. ಅದು ಏನು ಮೋಸ ಮಾಡ್ತಾರೆ ಇವರು. ನನ್ನ ಕಾಸೇ ಇರಲ್ಲ. ಓಕೆ ಬಂದಿದ ತಕ್ಷಣ ಹಿಂಗೆ ಹೋಗಿ ಕಟ್ 2 hours later. ಗೈಸ್ ದೀಕ್ಷಾ ಅಳ್ತಾವಳೆ ನೋಡಿ. ಲಾಸ್ಟ್ ಡೇ ಅಳ್ತಾವಳೆ. 4 ನಿಮಿಷ ಇದೆ, ಅಷ್ಟು ಬೇಗ ಎಲ್ಲ ಪಟಾಕಿ ಎಲ್ಲ ಹೊಡಿತಿದ್ದಾರೆ. ಆ್ಯಂಡ್ ದೀಕ್ಷಾ ಕೋಮ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ. ಮಗು ಎದೋಳು, ಕೇಕ್ ಎತ್ಕೊಂಬ, ಕಟ್ ಮಾಡಿ ತಿನ್ನೋಣ. ಗಾಯ್ಸ್ ಇನ್ನ 1 minute ಇದೆ. 1 minute ಇದೆ. ಬಿಗ್ ಬಾಸ್ ಪಾಸ್ ಮಾಡ್ಬಿಡು. ಬಿಗ್ ಬಾಸ್ ಹಿಂಗೆ ಇಟ್ಕೊಂಡಿರೋಣ. 12 ಆಗುತ್ತಾ ಅಂತ. ಕೇಕ್ ರೆಡಿ ಮಾಡೋಣ. ಹ್ಯಾಪಿ ನ್ಯೂ ಇಯರ್ ಗೈಸ್ ಎಲ್ಲಾರ್ಗು. ಹ್ಯಾಪಿ ನ್ಯೂ ಇಯರ್. ಪಟಾಕಿ ಹೊಡಿತಿದ್ದಾರೆ ಯಾರು? ಇನ್ನ ಜ್ವರ ಕಿಚ್ಚು. ಹ್ಯಾಪಿ ನ್ಯೂ ಇಯರ್ ಗೈಸ್. ಸರಿ ಬನ್ನಿ, ಕೇಕ್ ಎತ್ಕೊಂಬನ್ನಿ, ಕಟ್ ಮಾಡೋಣ. ನೀವೇನ್ ಮಾಡ್ತಿದ್ದೀರಾ ನ್ಯೂ ಇಯರ್ಗೆ? ನಾವಂತೂ ಇಲ್ಲೇ ಬಿಗ್ ಬಾಸ್ ನೋಡ್ತಾ ಇದೀವಿ. ನಮ್ದೇ ಮನೆ ಪಾರ್ಟಿ ಇವತ್ತು. ಮನೆ ಪಾರ್ಟಿ ಕೇಕ್ ತಂದೆ ಇಲ್ಲೇ. ಹ್ಯಾಪಿ ನ್ಯೂ ಇಯರ್ ಡಿಕ್ಕು. ಯಾವ ಬಟ್ಟೆ ಹಾಕೊಳ್ತೀಯ ಡಿಕ್ಕು? ಹೌದಾ, ನನ್ ಬಟ್ಟೆ ಹಾಕೊಂಡಿದ್ದಾಳಲ್ಲ ಅದಕ್ಕೆ. ಇದೆ ಕೇಕು 1/2 kg ಅಂತೆ, ಸ್ವಲ್ಪ ಚಿಕ್ಕದಾಗೋಯ್ತು. ಕೊಡು ಇಟ್ಕೊಳ್ತೀನಿ ನಾನು. ಬೇಡ ಏನು ಕಾಣ್ತಿಲ್ಲ ಕೇಕ್, ಅದಕ್ಕೆ. ಹ್ಯಾಪಿ ನ್ಯೂ ಇಯರ್ ಗೈಸ್. ಹ್ಯಾಪಿ ನ್ಯೂ ಇಯರ್. ಉಫ್ ಮಾಡು. ಓಕೆ ಗೈಸ್, 2025 ಚೆನ್ನಾಗಿರ್ಲಿ, ಖುಷಿಯಾಗಿರಿ. ಎಲ್ಲಾರು ಖುಷಿಯಾಗಿರ್ಬೇಕು, ಎಲ್ಲಾರು ಸಿಗ್ಲಿ ಎಲ್ಲಾರ್ಗೂನು. ಫಸ್ಟ್ ಅವಳೆ ತಿಂತಾಳೆ ಇವಾಗ. ಚಾಕ್ ಮುರ್ದಾಕ್ತಾಳೆ, ಗಟ್ಟಿ ಇದೆ. ಚಾಕ್ ಮುರ್ದಾಕ್ತಾಳೆ. ಫಸ್ಟ್ ನಮ್ ಫ್ಯಾನ್ಸ್ಗೆ, ಆಮೇಲೆ ಓ ಮೈ ಗಾಡ್, ನ್ಯೂ ಇಯರ್ ಹೊಸ ಬುದ್ಧಿ ಬಂದಿದೆ. ಓ ಗೈಸ್, ನಿಮ್ಗೂ ಕೊಟ್ಲಾ? ಇಲ್ಲ, ನೋಡ್ತಾ ಇದೀನಿ. ಚೆನ್ನಾಗಿದೆ ಕೇಕು ಗೈಸ್. ನಾವು ಸ್ಪೆಷಲ್ ಆಗಿ ಡಾರ್ಕ್ ಚಾಕ್ಲೇಟ್ ಆರ್ಡರ್ ಮಾಡಿಸಿದ್ವಿ ರಘೋಣ್ಣ. ಕಟ್ ಮಾಡಿ ಗೈಸ್. ಇದು ಪ್ಲೇಟ್ಸ್, ಯಾಕಂದ್ರೆ ಕೇಕ್ ತೊಳಿಬೇಕು, ಐ ಮೀನ್ ಪ್ಲೇಟ್ ತೊಳಿಬೇಕಲ್ವ ತಿರ್ಗಾ, ಅದಕ್ಕೆ ಇದೆ ಪ್ಲೇಟ್ಸ್. ಹ್ಯಾಪಿ ನ್ಯೂ ಇಯರ್ ಗೈಸ್ ನಿಮ್ಗೂ. ಅಷ್ಟೇ ಗೈಸ್, ನ್ಯೂ ಇಯರ್ ಆಗೋಯ್ತು. ಸಿಕ್ಕು ಮಗುದು ಲಾಸ್ಟ್ ಕ್ರೈ ಆಯ್ತು. ಇವಾಗ ಹ್ಯಾಪಿ. ನಾಳೆ ಬೋಣಿ.
ಹ್ಯಾಪಿ 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 ಹ್ಯಾಪಿ. ಅಳೋ ಬೋನಿ ಓಡಿಸ್ಕೊಳ್ಳೋ ಬೋನಿ ನೋಡೋಣ ಏನ್ ಮಾಡ್ತಾಳೋ ಅಲ್ವೇನೆ. ಅಷ್ಟೇ ಗೈಸ್, ಬಿಗ್ ಬಾಸ್ ನೋಡ್ತಿದೀವಿ. ಸೊ ವಿಶ್ ಮಾಡೋಣ ಬಾ ಎಲ್ಲಾರ್ಗು. ಹ್ಯಾಪಿ ನ್ಯೂ ಇಯರ್ ಗೈಸ್. ಮಾಡೇ ಇಲ್ಲ ಇವಳು. ನ್ಯೂ ಇಯರ್ ನಮ್ಗೆ ಇವಾಗಲ್ಲ, ಯುಗಾದಿ. ಕೇಕ್ ಏನಕ್ಕೆ ತಿಂದಿದ್ದು? ನಾನು ತಿಂದಿಲ್ಲ. ಕೇಕ್ ಏನಕ್ಕೆ ಕೇಕ್ ಏನಕ್ಕೆ ಕಟ್ ಮಾಡಿದೆ? ಅದು ಅದು ಹಂಗೆ ನಾಳೆ ಅವನ್ನ ಬಿಟ್ಬಿಟ್ಟು ಹೋಗೋಣ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 2025 ಆದ್ರೆ ನಮ್ ಹಬ್ಬ ಬಂದ್ಬಿಟ್ಟು ಯುಗಾದಿಗೆ. ನಮ್ ಕಾಮರ್ಸ್ ಅವ್ರಿಗೆ ಅದು ಕೂಡ ಅಲ್ಲ, ಏಪ್ರಿಲ್ 1 ನಮ್ಗೆ. ಯಾಕೆ ಅದೇ ನಮ್ಗೆ ನ್ಯೂ ಇಯರ್ 14th ಅಲ್ಲ, ಫಸ್ಟ್ಗೆ ಎಲ್ಲ ಅಕೌಂಟ್ ಸ್ಟಾರ್ಟ್ ಆಗೋದಲ್ವಾ. ಅಕೌಂಟಿಂಗ್ ನಮ್ದೇ ಚೈತ್ರ ಮಾಸದ ಏಪ್ರಿಲ್ 1st ಅಕೌಂಟಿಂಗ್. ಸೊ ಗೈಸ್, ಕ್ಯಾಲೆಂಡರ್ ಪ್ರಕಾರ ಹೋಗೋಣ. ಹ್ಯಾಪಿ ನ್ಯೂ ಇಯರ್ ನಿಮ್ಗೆಲ್ಲರಿಗೂ. ಇವ್ರು ವಿಶ್ ಮಾಡ್ತೀರಾ, ನಾನು ಹ್ಯಾಪಿ ನ್ಯೂ ಇಯರ್ ಮಾಡೋದು ನೋಡಿ. ಸೊ ಈ ವರ್ಷ ಫುಲ್ಲು ಖುಷಿಯಿಂದ ಎಲ್ಲ ಫಿಲ್ ಆಗಿರ್ಲಿ ನಮ್ಗೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಕೀಪ್ ಏಟಿಂಗ್ ಅಂಡ್ ಈ ವರ್ಷ 10K ಮಾಡಿ ಸಬ್ಸ್ಕ್ರೈಬರ್ಸ್. 10 ಏನೋ 20 100 ಮಾಡಿ ಹೋಗ್ಲಿ. ಬಾಯ್. 100 ಆಗಿದೆ. 100K. ಬಾಯ್.